ಇದೆ, ಇನ್ನು ಈ ಮುಂದಿನ ದಿನಗಳಲ್ಲೇ ಆಗುತ್ತೆ. ಅದನ್ನು ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಆ ತಾಲೂಕಿನ ಮುಖಂಡರ ಜೊತೆಲೂ ಮಾತಾಡಿಸಿ ಯಾವ ಡೇಟಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ, ಎಲ್ಲರೂ ಸೇರೋಕ್ಕಾಗತ್ತೆ ಅನ್ನೋದನ್ನು ಮಾತಾಡಿ ಅದರದ್ದೊಂದು ಪ್ರಕ್ರಿಯೆ ನಡೀತಾ ಇದೆ. ಅದು ಪಕ್ಷ ಸಂಘಟನೆ ವಿಚಾರವಾಗ ಅಥವಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಅಥವಾ ತಮ್ಮ ಮುಂದಿನ ನಿರ್ಧಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲ, ಮುಂದಿನ ನಿರ್ಧಾರ ಅಂತ ನನ್ನ ನಿರ್ಧಾರ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಇದು ಈ ಪಕ್ಷಕ್ಕೆ ಅದು ಈ ಫೈನಲ್ ಪಟ್ಟಿನ ಅವರು ಕನ್ಫರ್ಮ್ ಮಾಡಿ ರಿಲೀಸ್ ಮಾಡಬೇಕು. ಬಟ್ ಅದಕ್ಕಿಂತ ಮೊದಲು ಪಕ್ಷ ಸಂಘಟನೆಯೂ ಮಾಡಬೇಕಾಗಿರೋ ಒಂದು ಕೆಲಸ ಆಗಬೇಕು. ಜೊತೆಗೆ ನಾನು ಹೇಳಿದ್ನಲ್ಲ, ನಮ್ಮ ಬೆಂಬಲಿಗರಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಒಂದು ನ್ಯೂಸ್ ನೋಡಿ ಸ್ವಲ್ಪ ಗೊಂದಲ ಆಗೋದು ಬೇಡ, ಅವ್ರಿಗೂ ಒಂದು ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಬೇಕು ಅನ್ನೋದು. ಅಭಿಪ್ರಾಯ ಸಂಗ್ರಹ ಏನಿಲ್ಲ. ಅಭಿಪ್ರಾಯ ಎಲ್ಲರೂ ಅವತ್ತು ನಮ್ಮ ಮನೆಗೆ ಬಂದವರು ಎಲ್ಲರೂ ಒಂದೇ ಅಭಿಪ್ರಾಯ, ಬೇರೆ ಬೇರೆ ಭೇದವಾದ ಅಭಿಪ್ರಾಯಗಳೇನು ಹೇಳಲಿಲ್ಲ. ಎಲ್ಲರೂ ಒಂದೇ ವಾಯ್ಸಲ್ಲಿ ಹೇಳಿದರು, ನೀವು BJPಯಿಂದ ಬನ್ನಿ, ನಾವೆಲ್ಲ ನಿಮ್ಮ ಜೊತೇಲಿರ್ತೀವಿ, ನೀವು ಯಾವುದೇ ನಿರ್ಧಾರ ತಗೊಂಡ್ರೂ ನಿಮ್ಮ ಜೊತೇಲಿರ್ತೀವಿ. ಅದನ್ನೇ ಈಗ ಕೇಳೋದಲ್ಲ, ಈಗ ಮಾಡ್ತೀನಿ ಮುಂದೆ. ಪ್ರತಿ ತಾಲೂಕು ನೀವೇ ಹೋಗಿ ತೆರಳಿ ಮಾಡ್ತೀರಾ ಮೇಡಮ್? ಏನು ಅಂತ ಅಂದರೆ ಒಂದು ಕರ್ಸಿ ಇಡೀ ಜಿಲ್ಲೆಯಾದ್ಯಂತ ಇದು ಮಾಡ್ತೀರಾ? ಪ್ರತಿ ತಾಲೂಕಿಗೆ, ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಅವರ ಅಲ್ಲಿ ಆ ತಾಲೂಕಿನ ನಮ್ಮ ಬೆಂಬಲಿಗರು ಅದರಲ್ಲಿ ಮುಖಂಡರು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಸಭೆಯನ್ನು ಮಾಡಿ ಅವ್ರನ್ನ ಮಾತಾಡಿಸೋ ಒಂದು ವಿಷಯ. ಅಲ್ಲಿಂದಲೇ ತಮ್ಮ ಪ್ರಚಾರ ಆರಂಭ ಆಗುತ್ತೆ. ಈಗ ಲಾಸ್ಟ್ ಟೈಮ್ ಆದರೆ ನಾನು ಇಂಡಿಪೆಂಡೆಂಟು, ಆವಾಗ ನಾವು ನಮ್ಮ ಪ್ರಚಾರ ಮಾಡಿರೋ ಒಂದು ರೀತಿ ಶುರುವಿಂದ ಯಾವ ರೀತಿ ಬಂತು ಅಂತ ನೀವು ನೋಡಿದ್ದೀರ. ಈಗ ಒಂದು 5 ವರ್ಷಗಳ ಒಂದು ಅವಧಿ ಮುಗೀತಾ ಬಂದಿದೆ. ಸೊ ಈ ಟೈಮಲ್ಲಿ ಅದು ಸ್ವಲ್ಪ ಬೇರೆ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಕಳೆದ ಚುನಾವಣೆಯಲ್ಲಿ ಎಲ್ಲರನ್ನೂ ಕೂಡ ಹೋಗಿ ಭೇಟಿಯಾಗಿದ್ದರೆ, ಇನ್ಕ್ಲೂಡಿಂಗ್ ಸ್ವಾಮೀಜಿಗಳನ್ನು ಕೂಡ ಕೇಳಿದ್ರಿಂದ ಅವರು ಚುನಾವಣೆ ತಂದರೆ ಹೊರತಾ ಏನಂತೇಳಿ ಆ ರೀತಿ ಮತ್ತೆ ಏನಾದರೂ ಕೇಳಿದ್ರು? ಅಲ್ಲ, ಲಾಸ್ಟ್ ಟೈಮ್ ಇದ್ದಂಥ ಒಂದು ಸಿಚುವೇಶನ್ ಬೇರೆ. ಆವಾಗ ಇಂಡಿಪೆಂಡೆಂಟ್ ಅನ್ನೋವಂಥ ಒಂದು ನಿರ್ಧಾರ ತಗೊಂಡಾಗ ಖಂಡಿತ ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲರ ಒಂದು ಅಭಿಪ್ರಾಯವನ್ನು ತಗೊಂಡು ನಾನು ಆ ನಿರ್ಧಾರಕ್ಕೆ ಬಂದೆ. ಖಂಡಿತ ಈಗಲೂ ಸ್ವಾಮಿಗಳ ಒಂದು ಆಶೀರ್ವಾದವನ್ನು ಪಡೆದೇ ನನ್ನ ಒಂದು ಪ್ರಚಾರವನ್ನು ನಾನು ಸ್ಟಾರ್ಟ್ ಮಾಡ್ತೀನಿ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾರು ಈವರೆಗೂ ನನಗೇನು ನೀವು ಈ ಥರ ಮಾಡಬೇಡಿ ಮಾಡಿ ಅಂತ ಏನೂ ಹೇಳಲಿಲ್ಲ. ಆಶೀರ್ವಾದ ಅಂತೂ ಇದ್ದೇ ಇದೆ. ಕ್ಷೇತ್ರ ಪ್ರವಾಸದ ದಿನಾಂಕ ನಿಗದಿ ಮಾಡ್ತಾರೆ? ಇಲ್ಲ, ಆ ರೀತಿ ಏನೂ ಮಾಡಿಲ್ಲ. ಯಾಕೆ ಅದಕ್ಕೆಲ್ಲ ಇನ್ನು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಬೇಕು, ಒಂದಷ್ಟು ಪ್ರೋಸೆಸ್ ಇದೆಯಲ್ಲ, ಅದನ್ನೆಲ್ಲ ನೋಡ್ಕೊಂಡು ಮಾಡ್ತೀವಿ. ಯಾವುದು? ಹೌದು ಹೌದು. ಮೇಡಮ್, ಮೈತ್ರಿ ಟಿಕೆಟ್ ಸಿಕ್ಕಿದ್ರೆ ಏನಾದರೂ JDS ಮುಖಂಡರುಗಳನ್ನು ಕೂಡ ಭೇಟಿ ಮಾಡಬಹುದು, ಆ ಥರದ ಏನಾದ್ರು ಆಗುತ್ತೆ ನಾಯಕರುಗಳನ್ನ? ನೋಡಿ, ಒಂದು ವಿಷಯ ನಾವು ಎಲ್ಲರೂ ಯಾವತ್ತೂ ಗಮನದಲ್ಲಿ ಏನು ಇಟ್ಕೋಬೇಕಂದ್ರೆ, ಈ 5 ವರ್ಷಗಳು ನಾನು ಇಂಡಿಪೆಂಡೆಂಟ್, ನನ್ನದೇ ಆದಂಥ ಒಂದು ನಿರ್ಧಾರಗಳನ್ನು ತಗೊಂಡು ಅದರಂತೆ ನಾನು ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಪಕ್ಷ ಅಂತ ಸೇರಿದ ಮೇಲೆ ಪಕ್ಷದ ಲೀಡರ್ಸ್ ಇರ್ತಾರೆ, ಅವ್ರು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೋ ಅದನ್ನು ನಾನು ಕನ್ಸಿಡರ್ ಮಾಡಿ ಮಾಡಬೇಕಾಗುತ್ತೆ. ಸೊ ಖಂಡಿತ ಪಕ್ಷದಿಂದ ಯಾವ ಥರ ಡೈರೆಕ್ಷನ್ಸ್ ಬರುತ್ತೆ ಅದರಂತೆ ನಾನು ಮಾಡ್ತೀನಿ. ಅದೇನೇ ಅದರ ವಿಷಯವಾಗಿ ಪಕ್ಷ ನನಗೆ ಅಡ್ವೈಸ್ ಕೊಡ್ತಾರಲ್ವ, ಹಿಂಗೆ ಮಾಡಿ ಇವ್ರನ್ನ ಮಾತಾಡಿಸಿ ಇವ್ರನ್ನ ಮೀಟ್ ಮಾಡಿ ಅಂತ ಹೇಳ್ತಾರೆ. ಅದು ಮಾಡಿದಾಗ ಅದು ಫಾಲೋ ಮಾಡೇ ಮಾಡ್ತೀನಿ. ಅಂದರೆ ಮೇಡಮ್, ಕಳೆದ ಬಾರಿ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ನೀವು ಎದುರಿಸಿದ್ರಿ ಪಕ್ಷೇತರವಾಗಿ, ಈಗ ನೀವೇ ಮೈತ್ರಿಯಾಗಿ ನಿಂತ್ಕೊಳ್ಳುವಂಥ ಪ್ರಮೇಯ ಬರ್ತಾ ಇದೆ, ಅದಕ್ಕೆ ಹೇಗೆ ಸಿದ್ಧತೆ ಆಗ್ತೀರಾ ಮೇಡಮ್? ಅಲ್ಲ, ಮಂಡ್ಯ ಎಲೆಕ್ಷನ್ ಅಂದರೆ ಯಾವುದೂ ಒಂದು ಸಾಧಾರಣವಾಗಿ ನಡೆಯಲ್ಲ. ಅದಕ್ಕೂ ಇದೊಂದು ದೊಡ್ಡ ಉದಾಹರಣೆ. ಯಾವತ್ತೂ ಇಲ್ಲಿ ಒಂಥರ ವಿಶೇಷನೇ, ಒಂಥರ ಬೇರೆ ಥರನೇ ನಡೆಯುತ್ತೆ. ಆಗಲಿ ಎಲ್ಲ ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ನು. ಈ ಸತಿನೂ ಅದೇ ಚಾಲೆಂಜಸ್ ಇದ್ದರೆ ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಅಂದರೆ ಲಾಸ್ಟ್ ಮೈತ್ರಿ ಎಲೆಕ್ಷನಲ್ಲಿ JDSಗೆ ಕಾಂಗ್ರೆಸ್ ಒಳಪೆಟ್ಟು ಕೊಟ್ಟಿತ್ತು, ಹಾಗಾಗಿ ನಿಮಗೆ JDS ಅವರು ಮಾಡ್ತಾ ಅಂದರೆ ಮತಗಳನ್ನ ಹಾಕಿಸ್ತಾರೆ ಅನ್ನೋ ನಂಬಿಕೆ ಇದೆಯಾ ಅಂತ? ನೋಡಿ, ಇದನ್ನೆಲ್ಲ ನಾನು ಪಕ್ಷದವರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋವಂಥ ಒಂದು ಟೈಮ್ ಇನ್ನೇನು ಬಂದೇ ಬರುತ್ತೆ. ಆವಾಗ ಅವರೂ ಅಡ್ವೈಸ್ ಮಾಡ್ತಾರೆ ಯಾವ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಅಂತ. ಖಂಡಿತ ನನಗಿಂತ ಪಕ್ಷದಲ್ಲಿ 20 ವರ್ಷ, 30 ವರ್ಷ, 50 ವರ್ಷಗಳಷ್ಟು ಸೇವೆ ಸಲ್ಲಿಸಿರೋವಂಥ ಎಕ್ಸ್ಪರ್ಟ್ಸು, ಅನುಭವಿಗಳು ಇದ್ದಾರೆ. ಅವರು ನನ್ನನ್ನು ಗೈಡ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮೇಡಮ್, ನೀವು ಹೇಳಿದ್ರಿ ಕುಮಾರಸ್ವಾಮಿ ಜೊತೆ ಕೂಡ ಮಾತಾಡ್ತೀನಿ ಅಂತ, ಆದರೆ ಕುಮಾರಸ್ವಾಮಿ ಅವ್ರು ಮಾತು ಕೋಲಾರದಲ್ಲಿ ಹೇಳಿದ್ರು, ನೀವು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ
ಅವ್ರು ದೊಡ್ಡವರು, ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ, ನಾನು ಯಾಕೆ ಭೇಟಿ ಮಾಡಲಿ ಅನ್ಕೊಂಡು ಮಾತುಗಳನ್ನು ಕೂಡ ಅಲ್ಲ ಏನೋ ಅವ್ರನ್ನ ಪ್ರಶ್ನೆ ಅವ್ರು ಪದೇ ಪದೇ ನನ್ನ ವಿಷಯವೇ ಕೇಳಿದಾಗ ಅವ್ರೇನಾದರೂ ಆ ಥರ ಆನ್ಸರ್ ಕೊಟ್ಟಿದ್ದಾರೇನೋ. ಅದಕ್ಕೂ ನೀವು ಈ ಕೇಳಿದ ಪ್ರಶ್ನೆಗೂ ಸಂಬಂಧ ಇಲ್ಲ. ಅಲ್ಲ ಸಾಫ್ಟ್ನು ನಾನಾಗೋದು ಅಂತ ನಾನು ಯಾವತ್ತೂ ಯಾರನ್ನೂ ದ್ವೇಷದಿಂದ ನಾನು ಯಾವತ್ತೂ ನಡ್ಕೊಂಡಿಲ್ಲ. ನನ್ನ ಮೇಲೆ ಯಾರಾದರೂ ಟಾರ್ಗೆಟ್ ಮಾಡಿ ಅಥವಾ ಸುಳ್ಳಿನ ಮಾತು ಅಥವಾ ಅಪಪ್ರಚಾರ ಮಾಡಿದಾಗ ನಾನು ಅದಕ್ಕೆ ರಿಯಾಕ್ಟ್ ಮಾಡಿರ್ಬೋದು ಅಥವಾ ನನ್ನನ್ನು ನಾನು ಸಮರ್ಥಿಸ್ಕೊಳ್ಳೋ ಅಂಥ ಒಂದು ಮಾತುಗಳನ್ನು ನಾನು ಆಡಿದ್ದೀನಿ. ಅಷ್ಟೇ ಬಿಟ್ಟರೆ ನಾನು ಯಾರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಲ್ಲ, ಯಾರನ್ನು ಒಂದು ಯಾವಾಗಲೂ ಒಂದು ದ್ವೇಷದ ರಾಜಕಾರಣ ಮಾಡುವಂಥ ನಿಟ್ಟಿನಲ್ಲಿ ನಾನು ಯಾವತ್ತೂ ಈವರೆಗೂ ನೀವು ನನ್ನ ರೆಕಾರ್ಡ್ ತೆಗೆದು ನೋಡಿದ್ರೆ ನನ್ನ ಮಾತಲ್ಲಿ ಎಲ್ಲಾದರೂ ನೀವು ಒಂದು ತಪ್ಪು ಈ ಥರ ನೀವು ಮಾತಾಡಿದ್ರ ಇವ್ರ ಬಗ್ಗೆ ಅಂತ ನೀವು ತೋರಿಸ್ಕೊಟ್ರೆ ನಾನು ಒಪ್ಕೊಂಡ್ಬಿಡ್ತೀನಿ. ನಾನು ಯಾವತ್ತೂ ಮಾಡಿಲ್ಲ. ಇವಾಗ ಸಾಫ್ಟ್ ಆಗೋದೇನೆ, ಮೊದಲಿಂದ ಸಾಫ್ಟೇ ನಾನು ಯಾವತ್ತೂ ಆ ರೀತಿಯ ರಾಜಕಾರಣ ಮಾಡಿಲ್ಲ, ಮಾಡೋಕ್ಕೆ ಇಷ್ಟನೂ ಪಡೋದಿಲ್ಲ ನಾನು. ಮೇಡಮ್, ನೀವು ಒಂದು ಕಡೆ ಫೈಟ್ ಮಾಡ್ತಾ ಇದ್ದೀರಿ, ಮತ್ತೊಂದು JDS ಕೂಡ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ನಿಮ್ಗೆ ಯಾರೋ ರಾಜ್ಯ ನಾಯಕರು ಮಾತಾಡಿದ್ರೆ ಮೇಡಮ್, ಅಂದರೆ BJP ನಾಯಕರುಗಳು ಯಾರಾದರೂ? ಅಲ್ಲ, ಖಂಡಿತ ಮಾತಾಡ್ತಾನೆ ಇರ್ತಾರೆ. ಒಂದು ವಿಶ್ವಾಸದ ಮಾತುಗಳನ್ನೇ ಆಡಿದ್ದಾರೆ. ನಿಮ್ಮನ್ನು ನಮ್ಮ ಪಕ್ಷದಲ್ಲಿ ನಾವು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನೀವು ನಮ್ಮ ಪಕ್ಷದಲ್ಲೇ ಇರಬೇಕು. ಖಂಡಿತ ಇದಕ್ಕೊಂದು ಪರಿಹಾರ ತುಂಬ ಬೇಗನೆ ನಾವು ಮಾಡ್ತೀವಿ ಅಂತ ಹೇಳಿ. ಟಿಕೆಟ್ ಏನಾದ್ರು ಭರವಸೆ ಕೊಟ್ಟಿದ್ದಾರೆ ಮಂಡ್ಯ ಕ್ಷೇತ್ರ? ನೋಡಿ, ನೀವು ಇದು ತಿರುಚಿ ಕೇಳಿದ್ರು ಒಂದೇ ಆನ್ಸರ್. ಅವರು ನಮಗೆ ಕನ್ಫರ್ಮ್ ಮಾಡೋದನ್ನು ಅಧಿಕೃತವಾಗಿ ಮಾಡ್ತಾರೆ. ಅಲ್ಲಿವರೆಗೂ ನಾವೆಲ್ಲರೂ ಕಾಯಲೇಬೇಕಲ್ವಾ? ಅದ್ರ ಭರವಸೆ ಏನಾದ್ರು ಕೊಟ್ಟಿಲ್ವಾ ಮೇಡಮ್? ಘೋಷಣೆ ಯಾವಾಗ ಅಂತ ಗೊತ್ತಿಲ್ಲ. ಇನ್ನು ಮೇ ಬಿ ಆಫ್ಟರ್ 10th ಅಂತ ಹೇಳ್ತಾರೆ. ಗೊತ್ತಿಲ್ಲ, ನನಗೆ ಅಧಿಕೃತವಾಗಿ ಗೊತ್ತಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.